ಒಮ್ಮೆ ಒಂದು ದಟ್ಟ ಅರಣ್ಯದಲ್ಲಿ ಮೊಲರಾಜ ಎಂಬ ಚತುರ ಮೊಲವೊಂದು ವಾಸಿಸುತ್ತಿತ್ತು. ಅದರ ಹೆಸರು ಬುದ್ಧಿ. ಬುದ್ಧಿ ಮೊಲ ತನ್ನ ಚಾಣಾಕ್ಷತನಕ್ಕೆ ಹೆಸರಾಗಿತ್ತು. ಅರಣ್ಯದಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳಾದ ಸಿಂಹ, ಹುಲಿ, ಕರಡಿ ಎಲ್ಲರೂ ತಮ್ಮ ಬಲಕ್ಕೆ ತುಂಬಾ ಹೆಮ್ಮೆ ಪಡುತ್ತಿದ್ದರು. ಸಣ್ಣ ಪ್ರಾಣಿಗಳಾದ ಮೊಲ, ಕುರಿ, ಹಕ್ಕಿ, ಆಮೆಗಳನ್ನು ಅವರು ಹೆದರಿಸುತ್ತಿದ್ದರು. ಒಂದು ದಿನ ಅರಣ್ಯಕ್ಕೆ ಹೊಸ ಅಪಾಯ ಬಂದಿತು. ದೂರದ ಗುಡ್ಡದಿಂದ ಒಂದು ದೊಡ್ಡ ತಂಡದ ನರಿಗಳು ಬಂದವು. ಅವುಗಳ ನಾಯಕ ನರಿ ರಾಜಕ್ರೂರನಾಗಿದ್ದನು. ಈ ಅರಣ್ಯ ನಮ್ಮದು ಎಂದು ಘೋಷಿಸಿ ಸಣ್ಣ ಪ್ರಾಣಿಗಳನ್ನು ಹಿಡಿದು ತಿನ್ನಲು ಆರಂಭಿಸಿದರು. ಸಿಂಹ ಮತ್ತು ಹುಲಿಗಳು ಸಹ ಭಯಭೀತರಾದರು. ಯಾರೂ ಎದುರಿಸಲು ಸಾಧ್ಯವಾಗಲಿಲ್ಲ. ಬುದ್ಧಿ ಮೊಲ ತನ್ನ ಸ್ನೇಹಿತರೊಂದಿಗೆ ಕುಳಿತು ಯೋಚಿಸಿತು. ನಾವು ಬಲಹೀನರಲ್ಲ, ನಮ್ಮ ಬುದ್ಧಿ ನಮ್ಮ ಬಲ ಎಂದು ಹೇಳಿ ಎಲ್ಲ ಸಣ್ಣ ಪ್ರಾಣಿಗಳನ್ನು ಕರೆಸಿ ಸಭೆ ಮಾಡಿತು. ನಾವು ಒಂದಾಗಿ ಮೊಲದ ಸೈನ್ಯ ರಚಿಸೋಣ. ಪ್ರತಿಯೊಬ್ಬರೂ ತಮ್ಮ ಶಕ್ತಿಯನ್ನು ಬಳಸಿ ಯುದ್ಧ ಮಾಡೋಣ ಎಂದು ಪ್ರೇರೇಪಿಸಿತು. ಮೊದಲು ಮೊಲಗಳು ತಮ್ಮ ರಂಧ್ರಗಳನ್ನು ಆಯ್ಕೆ ಮಾಡಿ ಸುರಂಗ ಮಾರ್ಗಗಳನ್ನು ತಯಾರಿಸಿದವು. ಹಕ್ಕಿಗಳು ಗೂಡುಗಳಿಂದ ಮೇಲಿನಿಂದ ಕಲ್ಲುಗಳನ್ನು ಎಸೆಯುವ ಯೋಜನೆ ಹಾಕಿದವು. ಆಮೆಗಳು ತಮ್ಮ ಗಟ್ಟಿ ಚೌಕಟ್ಟಿನಿಂದ ರಕ್ಷಣೆ ನೀಡುವುದು, ಕುರಿಗಳು ಗುಂಪಾಗಿ ಓಡಾಡಿ ಧೂಳು ಎಬ್ಬಿಸುವುದು ಎಲ್ಲ ಯೋಜನೆಗಳು ಸಿದ್ಧವಾದವು. ನರಿಗಳ ದಂಡು ಬಂದಾಗ ಬುದ್ಧಿ ಮೊಲ ಮುಂದೆ ಬಂದು ನಮ್ಮ ಅರಣ್ಯಕ್ಕೆ ಸ್ವಾಗತ, ಆದರೆ ನಾವು ಹೋರಾಡುತ್ತೇವೆ ಎಂದು ಕೂಗಿತು. ನರಿ ರಾಜ ನಗುತ್ತಾ, ಸಣ್ಣ ಮೊಲವೇ, ನಿನಗೆ ಏನು ಸೈನ್ಯ ಎಂದು ಕೇಳಿದನು. ಆಗ ಬುದ್ಧಿ ಮೊಲ ಸಿಗ್ನಲ್ ಕೊಟ್ಟಿತು. ಹಕ್ಕಿಗಳು ಮೇಲಿನಿಂದ ಕಲ್ಲುಗಳ ಮಳೆ ಸುರಿಸಿದವು. ಮೊಲಗಳು ನೆಲದಡಿಯ ಸುರಂಗಗಳಿಂದ ಹೊರಬಂದು ನರಿಗಳ ಕಾಲುಗಳನ್ನು ಕಚ್ಚಿದವು. ಆಮೆಗಳು ರಕ್ಷಣೆಯಂತೆ ನಿಂತು ನರಿಗಳನ್ನು ತಡೆದವು. ಕುರಿಗಳು ಧೂಳಿನಲ್ಲಿ ಓಡಾಡಿ ನರಿಗಳ ಕಣ್ಣುಗಳಿಗೆ ಮಣ್ಣು ಹಾಕಿದವು. ಎಲ್ಲರೂ ಒಟ್ಟಾಗಿ ಹೋರಾಡಿದರು. ನರಿಗಳು ಗೊಂದಲಗೊಂಡು ಓಡಲು ಆರಂಭಿಸಿದವು. ನರಿ ರಾಜನನ್ನು ಬುದ್ಧಿ ಮೊಲ ತನ್ನ ಚತುರತೆಯಿಂದ ಒಂದು ದೊಡ್ಡ ರಂಧ್ರದಲ್ಲಿ ಬೀಳಿಸಿ ಸೆರೆ ಹಿಡಿಯಿತು. ನಿಮ್ಮ ಬಲ ದೊಡ್ಡದು, ಆದರೆ ನಮ್ಮ ಒಗ್ಗಟ್ಟು ಇನ್ನೂ ದೊಡ್ಡದು ಎಂದು ಬುದ್ಧಿ ಮೊಲ ಹೇಳಿತು. ಯುದ್ಧದ ನಂತರ ಅರಣ್ಯದ ಎಲ್ಲ ಪ್ರಾಣಿಗಳು ಬುದ್ಧಿ ಮೊಲವನ್ನು ರಾಜನನ್ನಾಗಿ ಆರಿಸಿದವು. ಮೊಲದ ಸೈನ್ಯವು ಅರಣ್ಯದ ರಕ್ಷಕರಾಯಿತು. ಸಣ್ಣ ಪ್ರಾಣಿಗಳಿಗೆ ಧೈರ್ಯ ಬಂದಿತು. ಅವರು ಕಲಿತ ಪಾಠ ಇದು: ಒಗ್ಗಟ್ಟು ಇದ್ದಲ್ಲಿ ಬಲ ಇರುತ್ತದೆ. ಬುದ್ಧಿ ಮತ್ತು ಧೈರ್ಯದಿಂದ ಯಾರನ್ನೂ ಗೆಲ್ಲಬಹುದು. ಆ ಮೊಲದ ಸೈನ್ಯ ಇಂದಿಗೂ ಅರಣ್ಯದಲ್ಲಿ ಕಾವಲು ಕಾಯುತ್ತಿದೆ ಎಂದು ಕಥೆಗಳು ಹೇಳುತ್ತವೆ.